ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅದಕ್ಕೆ ಏನೋ ಬರಿತಾ ಇದ್ದಾರೆ ಕಣೆ, ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇದೆ. ಪ್ಲೀಸ್ ಕಣೆ, ಅವ್ರಿಗೆ ಡಿಸ್ಟರ್ಬ್. ಈ ಮುಂಚೆ ಈ ಮನೆ ಹೇಗಿತ್ತೋ ಅದು ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಸ್ವಲ್ಪ ಡಿಸಿಪ್ಲಿನ್ ಜಾಸ್ತಿನೇ ಇಷ್ಟ. ಅದು ನಿನಗೂ ಗೊತ್ತಲ್ವಾ? ಮೀರಾ, ಏನಾಯ್ತೆ? ಇನ್ನೂ ಇಲ್ಲಮ್ಮ. ಮತ್ ಯಾಕೆ ಅಳ್ತಾ ಇದೀಯಾ? ಯಾಕೆ ಕಂದ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ತುಂಬಾ ಸಂಕಟ ಆಗ್ತಿದೆ. ಏನಾದ್ರೂ ಕೆಟ್ಟ ಕನಸು ಬಿತ್ತಾ? ಯಾಕೆ ಹೀಗೆ ಅಳ್ತಾ ಇದೀಯಾ? ಇದಕ್ಕಿದ ಹಾಗೆ ಯಾರಾದ್ರೂ ಏನಾದ್ರೂ ಅಂದ್ರೇನೆ? ಇಲ್ಲಮ್ಮ. ಮತ್ತಿನ್ನೇನೈತೆ? ಅದಕ್ಕೆ ಏನೋ ಬರಿತಾ ಇದ್ದಾರೆ ಕಣೆ, ಅವ್ರಿಗೆ ಡಿಸ್ಟರ್ಬ್ ಆಗ್ತಾ ಇದೆ. ಪ್ಲೀಸ್ ಕಣೆ ಮೀರಾ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ. ಯಾಕೆ ಇವತ್ತು ಹೀಗೆ ಮಾಡ್ತಾ ಇದೀಯೇ? ಈಗ ಹತ್ರ ನಾನು ಏನು ಅಂತ ತಿಳ್ಕೊಳ್ಳಿ. ಯಾಕೆ ಇಷ್ಟೊಂದು ಬೇಜಾರಲ್ಲಿದೆಯಾ? ಫ್ರೆಂಡ್ಸ್ ಜೊತೆ ಏನಾದರೂ ಜಗಳ ಮಾಡ್ಕೊಂಡೇನೆ? ಪರೀಕ್ಷೆ ಭಯನಾ? ಓದಕ್ಕಾಗ್ತಾ ಇಲ್ವಾ? ಅಥವಾ ಓದಿದ್ ನೆನ್ಪಿರಲ್ವಾ? ಹಾಗೇನಿಲ್ಲಮ್ಮ, ಓದಿದ್ ನೆನ್ಪಿರುತ್ತೆ. ಮತ್ತಿನ್ನೇನಾಯ್ತೆ? ಅಮ್ಮ, ನಾನು ಎಲ್ಲರೂ ಕಳ್ಕೊತಿದ್ದೀನಿ. ಸಾಕೇತು ಅನಿಕೇತು ನನ್ನಿಂದ ದೂರ ಆಗ್ತಿದ್ದಾರೆ ಅಂತ ಅನಿಸ್ತಿದೆ. ಏನಾಯ್ತೆ ನಿನ್ಗೆ? ಯಾಕೆ ಏನೇನೋ ಮಾತಾಡ್ತಾ ಇದೀಯಾ? ನಾವೆಲ್ಲರೂ ಜೊತೆಗಿದ್ದೀವಿ, ಖುಷಿಯಾಗಿದ್ದೀವಿ. ಅಹಲ್ಯಮ್ಮ ಬಂದ್ಮೇಲಂತೂ ಈ ಮನೆ ತುಂಬಿಕೊಂಡಿದೆ. ಎಲ್ಲರೂ ಸಂತೋಷವಾಗಿರುವಾಗ ನಿನಗೆ ಯಾಕೆ ಬಂತು ಇಂಥ ಅನುಮಾನ? ನನಗೆ ಗೊತ್ತಿಲ್ಲ ಅಮ್ಮ, ನನಗಾಗನ್ಸ್ತಿದೆ. ಅಮ್ಮ, ಸಾಕು ಅನಿಯಿಂದ ನಾವು ದೂರ ಆಗ್ಬಿಟ್ರೆ, ಈ ಮನೆಯಿಂದ ದೂರ ಆಗೋ ಪರಿಸ್ಥಿತಿ ಬಂದ್ಬಿಟ್ರೆ ಅಂತ ಭಯ ಆಗ್ತಿದೆ ಅಮ್ಮ. ಪ್ರಪಂಚ ಅಲ್ವಾ ಅಮ್ಮ? ಈ ಪ್ರಪಂಚದಿಂದ ನಾವೆಲ್ಲೂ ದೂರ ಹೋಗಲ್ಲ ಅಲ್ವಾ ಅಮ್ಮ? ಅಯ್ಯೋ ಹುಚ್ಚಮ್ಮ, ಏನೇನೋ ಯೋಚನೆ ಮಾಡಿ ಅಳ್ತಾರೇನೆ. ಒಂದು ಕ್ಷಣಕ್ಕೆ ನನಗೆ ಎಷ್ಟು ಗಾಬರಿ ಆಗೋಗುತ್ತೆ ಗೊತ್ತಾ? ನನ್ನ ಕಣ್ಣಂಗೆ ಏನಾಯ್ತು ಅಂತ. ಇಲ್ಲಿ ಕಣ್ಣೀರು ಓದಿಸ್ಕೊ. ಹೋಗು, ಬಾಗಿಲು ತೆಗಿ. ಸಾಕೇತ್ ಅವ್ರಿಗೆ ಈ ಐಡಿಯಾ ಖಂಡಿತ ಇಷ್ಟ ಆಗತ್ತೆ. ಇಷ್ಟ ಆಗದೆ ಇರುತ್ತಾ? ಈಗಲೇ ಹೋಗಿ ಇದನ್ನ ಅವ್ರಿಗೆ ಓದೋದಕ್ಕೆ ಕೊಡ್ತೀನಿ. ಸಾಕೇತ್ ಅವ್ರೆ,
ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರೋ? ಅದು ಇಷ್ಟೊತ್ತಲ್ಲಿ? ಸರ್ಪ್ರೈಸ್. ಸರ್ಪ್ರೈಸಾ? ಏನ್ ಸರ್ಪ್ರೈಸು? ಏ ದಡ್ಡಿ, ನಾವ್ ಹೇಳ್ಬಿಟ್ರೆ ಅದು ಸರ್ಪ್ರೈಸ್ ಆಗಿ ಉಳಿಯುತ್ತಾ? ಮೆಲ್ಲು ಕೇಳೋದ್ ನೋಡು ಏನ್ ಸರ್ಪ್ರೈಸ್ ಅಂತ. ನಾವು ಸೀಕ್ರೆಟ್ ನ ಬಿಟ್ಕೊಟ್ರೆ ಸರ್ಪ್ರೈಸ್ ಹೋಗಿ ಟುಸ್ ಪಟಾಕಿ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಟುಸ್ ಪಟಾಕಿ ಆಗುತ್ತೆ. ನೋ ವೇ, ಚಾನ್ಸೇ ಇಲ್ಲ. ಇವಾಗ ನೀನ್ ಸುಮ್ನೆ ಕುತ್ಕೋಬೇಕು. ಹೇಗೂ ಹೋಗ್ತಿದೀವಲ್ಲ, ನಿನಗೆ ಗೊತ್ತಾಗುತ್ತೆ. ಆದ್ರೆ ಈಗ ಯಾಕೋ ಸರ್ಪ್ರೈಸು? ಸುಮ್ನೆ. ಸುಮ್ನೆನಾ? ಹೌದು. ಯಾಕೆ? ಅದಕ್ಕೂ ರೀಸನ್ ಬೇಕಾ? ನಾವು ಸುಮ್ನೆ ಸರ್ಪ್ರೈಸ್ ಕೊಡ್ತೀವಪ್ಪ. ಏನಿವಾಗ ನೀನು ಯಾವಾಗ್ಲೂ ರೀಸನ್ ಇಲ್ದೆ ಶಾಕ್ ಕೊಡ್ತೀಯಲ್ಲ, ಇದು ಹಾಗೆ. ನಿನ್ ಖುಷಿ ನಮ್ ಖುಷಿಗಿಂತ ರೀಸನ್ ಬೇಕಾ? ಕರೆಕ್ಟಾಗಿ ಹೇಳ್ದೆ ಕಣ. ಫಸ್ಟ್ ಟೈಮ್ ನೀನ್ ನನ್ನ ಪರ ವಹಿಸ್ಕೊಂಡು ಮಾತಾಡು, ಅದು ಈ ಮೀರಾ ಇರುವಾಗ. ಶಬಾಷನೆ, ಅಂತೂ ಅಣ್ಣನ್ ಮೆಚ್ಚುಗೆ ಪಡ್ಕೊಂಡೆ ನೀನು. ಬ್ರದರ್, ನೀನ್ ಹೇಳಿದ ಮಾತು ನಮ್ ಕೋಳಿ ಮರಿ ಪರವಾಗೇ ಇತ್ತು, ಅದಕ್ಕೆ ಎಸ್ ಅಂದಿದ್ದು. ಇಲ್ಲ ಅಂದ್ರೆ ನಾವು ಗೊತ್ತಲ್ಲ. ಸರಿ ಬಿಡಪ್ಪ, ನಿಮ್ ಕೋಳಿ ಮರಿನೇ ಗ್ರೇಟ್, ನಾವೆಲ್ಲ ಖಾಲಿ ಪ್ಲೇಟ್. ನಮ್ ಕೋಳಿ ಮರಿ ಆಗ್ಬೋದು ಅಂದ್ರೆ ಎಲ್ಲನೂ ಏನಂತೀರಾ ಟಾಪರ್? ನೀವೇ ಗ್ರೇಟ್, ನಾವು ಖಾಲಿ ಪ್ಲೇಟ್. ಅಹಲ್ಯಮ್ಮ, ಯಾಕಷ್ಟೊಂದು ಅರ್ಜೆಂಟಾಗಿ ಹೋಗ್ತಾ ಇದ್ದೀರಾ? ಅಮ್ಮ, ಯಾವುದೋ ಕಾರ್ ಹೋದಾಗಾಯ್ತಲ್ವಾ? ಓ ಅದಾ, ಸಾಕೇತ್ ಕಾರಮ್ಮ. ಸಾಕೇತ್ ಅವ್ರದ? ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ರು ಇವರು? ಅದು ಹೇಳ್ದೆ ಕೇಳ್ದೆ. ಅರ್ಜೆಂಟಾಗಿ ಏನಾದ್ರೂ ಕೆಲಸ ಬಂತಾ ಅಥವಾ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಅಮ್ಮ, ನಿಮ್ಗೇನಾದ್ರೂ ಹೇಳಿ ಹೋದ್ರಾ? ಕಾಳಜಿ ಮಾಡಬೇಡಿ ಅಹಲ್ಯಮ್ಮ, ಅವನೊಬ್ನೇ ಹೋಗಿಲ್ಲ, ಅನಿಕೇತ್ ಮೀರಾನು ಜೊತೆಗೆ ಹೋಗಿದ್ದಾರೆ. ಮೀರಾ ಅನಿಕೇತ? ಹ್ಞೂ ಅಹಲ್ಯಮ್ಮ, ಮೀರಾ ಯಾಕೋ ಬೇಜಾರಲ್ಲಿದ್ಲು, ಮಂಕ ಕೂತಿದ್ಲು. ಅದನ್ನ ನೋಡಕ್ಕಾಗದೆ ಇಬ್ರು ಈ ಪ್ಲಾನ್ ಮಾಡಿದ್ದಾರೆ. ಏನೋ ಸರ್ಪ್ರೈಸ್ ಕೊಟ್ಟು ಅವಳನ್ನ ನಗಿಸ್ತೀವಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸ್ ಅಮ್ಮ? ನಂಗೇನೂ ಗೊತ್ತಿಲ್ಲ ಅಹಲ್ಯಮ್ಮ, ಗೊತ್ತಾಗಕ್ಕೆ ಇವರಿಬ್ರು ಹೇಳ್ಬೇಕಲ್ಲ. ಹುಚ್ಚು ಹುಡುಗರು, ಅವಳಿಗೆ ಬೇಜಾರು ಅಂದಿದ್ದೆ ತಡ ಅವಳನ್ನ ಕರ್ಕೊಂಡು ಹೊರಟೆ ಬಿಟ್ರು. ಸರಿಯಾಗಿದ್ದಾರೆ 3 ಜನನು. ಈಗಲ್ಲ ಅಹಲ್ಯಮ್ಮ, ಇವ್ರು ಚಿಕ್ಕ ವಯಸ್ಸಿಂದನೂ ಹೀಗೆ 3 ದೇಹ 1 ಜೀವ ಅನ್ನೋ ಹಾಗಿರ್ತಾರೆ. ಒಬ್ರಿಗೆ ಪೆಟ್ಟಾದ್ರೂ 3 ಜನ ನೋವು ತಿಂತಾರೆ. ಅಷ್ಟೇ ಅಲ್ಲ, ಕಿತ್ತಾಡೋ ಟೈಮಲ್ಲಿ ಸರಿಯಾಗಿ ಕಿತ್ತಾಡ್ತಾರೆ. ಒಂದಾದ್ಮೇಲಂತೂ ಅಷ್ಟೇ ಪ್ರೀತಿಯಿಂದ ಇರ್ತಾರೆ. ಒಂದೇ ಮನೇಲಿ ಬೆಳೆದವ್ರಲ್ವಮ್ಮ, ಅಷ್ಟು ಪ್ರೀತಿ ಇರೋದು ಸಹಜನೇ. ಏನ್ ಸಹಜನೋ ಏನ್ ಕತೆನೋ, ಚಿಕ್ಕ ವಯಸ್ಸಲ್ಲಂತೂ ಇವ್ರನ್ನ ಹಿಡಿಯಕ್ಕಾಗ್ತಾ ಇರ್ಲಿಲ್ಲ. ಒಬ್ಬರನ್ನ ಹಿಡಿಯೋಷ್ಟ್ರಲ್ಲಿ ಇನ್ನೊಬ್ರು ಇನ್ನೊಂದೇನೋ ಅವಾಂತರ ಮಾಡಿರೋರು. ಒಂದಿನ ಅಂತೂ ಮನೆಯಲ್ಲಿ ಎಲ್ರಿಗೂ ಗಾಬರಿ ಮಾಡ್ಬಿಟ್ಟಿದ್ರು. ಹೀಗೆ ಏನೋ ಕಾಂಪೌಂಡಲ್ಲಿ ಚಿನ್ನಿ ದಾಂಡು ಆಡ್ತಿದ್ರು. ಏನಾಯ್ತೋ ಏನ್ ಕತೆನೋ, ಅನಿಕೇತು ಮೀರಾ ಹಣೆಗೆ ಗಾಯ ಮಾಡ್ಬಿಟ್ಟಿದ್ದಾನೆ. ಮೀರಾ ಹಣೆಗೆ ಗಾಯ ಆದ್ರೆ ಸಾಕೇತ್ ಸುಮ್ಮನೆ ಇರ್ತಾನ? ಅವನ್ ಹೋಗಿ ಅನಿ ಹಣೆಗೆ ಗಾಯ ಮಾಡಿದಾನೆ. ಆಮೇಲೆ ಇವ್ರು ಜಗಳ ಮಾಡಿರೋದು ಮನೆಯಲ್ಲಿ ಗೊತ್ತಾದ್ರೆ ನಾವೆಲ್ಲಿ ಇವ್ರಿಗೆ ಬೈತೀವಿ ಅಂತ ಏನ್ ಮಾಡಿದಾರೆ ಗೊತ್ತಾ? ಏನ್ ಮಾಡಿದ್ರಮ್ಮ? ಮೀರಾ ಅನಿ ಸೇರಿ ಸಾಕೇತ್ ಹಣೆಗೆ ಗಾಯ ಮಾಡಿದ್ದಾರೆ. ಪಾಪಿಗಳು. 3 ಜನಕ್ಕೂ ಗಾಯ ಆದ್ರೆ ಇವ್ರು ಕಿತ್ತಾಡಿರೋದು ಮನೆಯಲ್ಲಿ ಗೊತ್ತಾಗಲ್ಲ ಅಂತ ಇವ್ರ ಪ್ಲಾನು. ಒಳ್ಳೆ ಪ್ಲಾನೇ ಮಾಡಿದ್ದಾರೆ. ಆ ಕಡೆ ಯಾರಿಗೂ ಅನ್ಯಾಯನೂ ಆಗ್ಬಾರ್ದು, ಈ ಕಡೆ ನಿಮ್ಗೆ ಅವ್ರು ಕಿತ್ತಾಡಿದಾರೆ ಅನ್ನೋ ಅನುಮಾನನೂ ಬರಬಾರ್ದು. ಅಷ್ಟೇ ಅಲ್ಲ, ಮನೆಗೆ ಬಂದು ಏನ್ ಹೇಳ್ತಾರೆ ಗೊತ್ತಾ? ಅಮ್ಮ, ನಾವು ಬಿದ್ವಿ ಅಂತ. ಇದು ಅಹಲ್ಯಮ್ಮ ಇವ್ರ ಕತೆ. ಆದ್ರೆ ಒಂದ್ ಮಾತಂತೂ ನಿಜ, ಮೀರಾ ಈ ಮನೆ ಮಗಳಾಗಿ ಹುಟ್ಟಿದಿದ್ರು ಇಷ್ಟೊಂದು ಪ್ರೀತಿ ಪಡಿತಿದ್ಲೋ ಇಲ್ವೋ ಗೊತ್ತಿಲ್ಲ. ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಅನಿಕೇತ್, ಸಾಕೇತ್. ಈಗ ನೀವು ಅವ್ರ ಜೊತೆ ಸೇರ್ಕೊಂಡಿದ್ದೀರಾ. ಮೀರಾ ಮೇಲೆ ಅಷ್ಟೇ ಪ್ರೀತಿ ಕಾಳಜಿ ತೋರಿಸ್ತೀರಾ? ನಿಜಕ್ಕೂ ನಮ್ಮ ಮೀರಾ ತುಂಬಾ ಅದೃಷ್ಟ ಮಾಡಿದಾಳೆ ಅಹಲ್ಯಮ್ಮ. ಸರಿ, ಹೊತ್ತಾಯ್ತು, ಮಲ್ಕೋ ಹೋಗಿ ಅಹಲ್ಯಮ್ಮ. ಇದಕ್ಕೇನಮ್ಮ ಹೇಳ್ತೀಯ? ಮೀರಾನ ಈ ಮನೆಯಿಂದ ದೂರ ಮಾಡ್ಬೋದು ಅನ್ನೋ ನಿನ್ನ ನಂಬಿಕೆ ಇನ್ನೂ ಉಳ್ಕೊಂಡಿದ್ಯಾ?
ಅವಳು ಇವ್ರ ಮನೆ ಮನ್ಸಲ್ಲಿ ಬೇರೂರಿದಾಳೆ. ಅವಳನ್ನ ಇವರಿಂದ ದೂರ ಮಾಡೋಕ್ ಸಾಧ್ಯ ಅಂತೀಯ? ಸರ್ಪ್ರೈಸ್. ವಾವ್, ಸಾಕು, ಇಲ್ಲಿ ಕರ್ಕೊಂಡ್ ಬಂದ್ಯಾ? ವಾವ್, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾವಿಲ್ಲಿಗೆ ಬಂದ್ ತುಂಬಾ ದಿನ ಆಗಿತ್ತಲ್ವಾ ಅನಿ? ಎಷ್ಟು ದಿನ ಅಲ್ವೇ, ವರ್ಷನೇ ಆಗಿದೆ ನಾವಿಲ್ಲಿಗೆ ಬಂದು. ನಾನು UK ಬಂದ್ಮೇಲೆ ನಾವು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು. ನಾವೆಲ್ಲರೂ ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ವಿ, ಬರಕ್ ಟೈಮೇ ಇರಲಿಲ್ಲ. ಆದ್ರೆ ಇವತ್ತು ಆ ಟೈಮ್ ಬಂತು, ಅದು ನಮ್ ಕೋಳಿ ಮರಿಯಿಂದ. ಇಲ್ದೇ ಇದ್ದಿದ್ರೆ ಆಗ್ತಾನೆ ಇರ್ಲಿಲ್ಲ. ಅದ್ ಸರಿ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಅದು ಇಷ್ಟೊತ್ತಲ್ಲಿ ಇದ್ದಕ್ಕಿದ್ದ ಹಾಗೆ? ಸುಮ್ನೆ ಖುಷಿಗೆ. ಸುಮ್ನೆ ಖುಷಿಗ? ಹ್ಞೂ, ಮತ್ತೆ ಅಮ್ಮ ನಾವು ಚಿಕ್ಕವರಿದ್ದಾಗ ಇಲ್ಲಿ ಏನಕ್ಕೆ ಕರ್ಕೊಂಡು ಬರ್ತಿದ್ರು ನೆನ್ಪಿಸ್ಕೊ. ಖುಷಿಯಾಗಿದ್ದಾಗ, ಖುಷಿ ಆಗ್ಬೇಕಾದಾಗ. ಇವತ್ತು ಅದಕ್ಕೆ ಬಂದಿದ್ದೀವಿ. ಏನು ಇವತ್ ಖುಷಿ ಆಗ್ತಿದ್ಯಾ ನಿಮ್ಗೆ? ಖುಷಿ ಆಗಿಲ್ಲ ಮೀರಾ, ಖುಷಿ ಆಗ್ಬೇಕಾಗಿದೆ. ನನ್ ಕೋಳಿ ಮರಿ ಖುಷಿ ಆಗ್ಬೇಕಾಗಿದೆ. ಅದನ್ನ ನೋಡಿ ನಾವಿಬ್ರು ಖುಷಿ ಆಗ್ಬೇಕಾಗಿದೆ. ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದು, ತಿಳಿತಾ? ಹೇ ಮೀರಾ, ಯಾಕೆ ಹೀಗಳ್ತಿದ್ಯಾ? ನೀನ್ ಅಳೋದಾ? ಯಾವಾಗೆ ಕಲ್ತೆ ಇದನ್ನೆಲ್ಲ? ಥೋ ತೋ 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 ತೋ, ನನ್ಗಂತೂ ಇದನ್ನೆಲ್ಲ ನೋಡೋಕ್ಕಾಗಲ್ಲ. ನೀನ್ ಯಾವಾಗ್ಲೂ ಹಠ ಮಾಡ್ತಿರ್ಬೇಕು, ಜಗಳ ಆಡ್ತಿರ್ಬೇಕು, ವಾದಿಸ್ತಿರ್ಬೇಕು, ರಚ್ಚೆ ಹಿಡಿದು ನಮಗ್ ಕಾಟ ಕೊಡ್ತಿರ್ಬೇಕು. ಹಾಗಿದ್ರೇನೆ ಚಂದ. ಈ ತರ ಅಳ್ತಿದ್ರೆ ಚೆನ್ನಾಗ್ ಕಾಣಲ್ಲ. ನೀನ್ ಹೀಗೆ ಅಳ್ತಿದ್ರೆ ವಾಪಸ್ ಕರ್ಕೊಂಡು ಹೋಗ್ತೀನಿ ನೋಡು. ಇಲ್ಲ ಇಲ್ಲ, ನಾನು ಅಳಲ್ಲ. ಇದು ನಮ್ಮ ಮೀರಾ ಅಂದ್ರೆ. ಹೌದು ಮೀರಾ, ಯಾಕೆ ಅಳ್ತೀಯ? ಅದು ನಾವ್ ಜೊತೆಲಿ ಇರ್ಬೇಕಾದ್ರೆ. ಈಗೇನಾದ್ರೂ ನೀನ್ ಹತ್ರ ಅವನಷ್ಟೇ ಅಲ್ಲ, ನಾನು ಹೊಟ್ಟೋಗ್ತೀನಿ. ಇಲ್ಲ ಇಲ್ಲ. ಗುಡ್ ಗರ್ಲ್, ಬನ್ನಿ ಹೋಗೋಣ. ಬಾ.